ಏನಿಲ್ಲ ಸರ್, ಕ್ಯಾಂಟೀನ್ ತಗ ಕುಂತಿದ್ದು ನಾನು ನಮ್ಮ ಫ್ರೆಂಡ್ ಅವರು ನನ್ನ ಜೊತೆ ಮಾತಾಡಕ್ಕೆ ಬಂದಿದ್ರು. ಡೈಲಿ ನನ್ನ ಜೊತೆ ಬರ್ತಾರೆ ಹೋಗ್ತಿರ್ತಾರೆ. ಅನ್ನೋಕಾಣಿ ಕ್ಯಾಂಟೀನ್ ಹತ್ರ, ಅನ್ನೋಕಾಣಿ ಒಳನೂರು ರಸ್ತೆ ಅಲ್ಲಿ ಒಬ್ರು ಕುಂತಿದ್ದು ಕ್ಯಾಂಟೀನ್ ಹತ್ರ. ಅವನೇನು ಮಾಡ್ದ ಬಂದು ಫೋನ್ ಬಂತಂತ ಫೋನಲ್ಲಿ ಮಾತಾಡಕ್ಕೆ ಹೋದ. ಆ ಕಡೆ ಫೋನಲ್ಲಿ ಮಾತಾಡೋದಾಗ ಇಂಡಿಗಾ ಬಂತು. ಇಂಡಿಗಾ ಬಂದು ಒಂದು 6 ಜನ ಹುಡುಗರು ಇದ್ರು ಒಳಗೆ, ಲಾಂಗುಳು ತಗೊಂಬಂದಿದ್ರು. ಇಳಿದಿನ ಸಡನ್ನಾಗಿ ಹೊಡೆದು ಒಂದು 2 ನಿಮಿಷ ಹೊಡೆದು ಹೋಗ್ಬಿಟ್ರು. ಒಂದು 11 ಗಂಟೆಯಿಂದ 11:20 11:15 ಒಳಗೆ ಸರ್ ಹೊಡೆದು ಅಲ್ಲಿಂದ ಹೋಗ್ಬಿಟ್ರು ಅವರು. ಒಂದು 6 ಜನ ಇದ್ರು ಸರ್, ಯಾರಂತ ಗೊತ್ತಿಲ್ಲ ನಮಗೆ. 6 ಜನ ಇದ್ರು. ಇಂಡಿಗಾ ಕಾರು ಕೆಂಪುದು, ರೆಡ್ ಕಲರ್ದು. ಇಲ್ಲ ಗೊತ್ತಿಲ್ಲ ಸರ್, ಅದೆಲ್ಲ ನನಗೆ. ಅಲ್ಲಿ ಬಂದು ಹೊಡೆದಿದ್ದು ಆ ಹುಡುಗರು ಅಷ್ಟೇ, ಗಲಾಟೆ ಏನು ಗೊತ್ತಿಲ್ಲ. ಅದು ನನ್ನ ಜೊತೆ ಇರೋ ಡೈಲಿ ಬೆಳಿಗ್ಗೆ ಸಂಜೆ ಟೀ ಕುಡಿಯೋನು ಬರೋನು ನನ್ನ ಜೊತೆ ತಿರುಗಾಡ್ತಿದ್ದು ಜಾಸ್ತಿ. ಅವ್ರು ಎಮ್ಮೆ ಸಾಕಿದ್ದಾರೆ ಸರ್, ಎಮ್ಮೆಗಳು ಸಾಕೊಂಡಿದ್ದಾರೆ. ಹಸುಗಳು ಎಮ್ಮೆ ಫಾರಮ್ ಹಾಕೊಂಡಿದ್ದಾರೆ, ಹಸುಗಳು ಸಾಕೊಂಡಿದ್ದಾರೆ. ಗೊತ್ತಿಲ್ಲ ಏನು ಕಾರಣ ಅಂತ ಗೊತ್ತಿಲ್ಲ. ಏನಿಲ್ಲ, ಅವ್ರು ಓಡೋಗ್ಬಿಟ್ರು. ನಾವು ಅಲ್ಲಿದ್ದ ಒಂದು ಇಬ್ಬರು ಹುಡುಗರು ಸೇರಿ ಆಟೋದಲ್ಲಿ ಹಾಕಿದ್ರು. ನಾನು ಹಾಸ್ಪಿಟ್ಲಿಗೆ ತಗೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಅಲ್ಲಿಂದ ಶಿವಮೊಗ್ಗ ತಗೊಂಡು ಇಲ್ಲಿ ಇದಕ್ಕೆ ಮ್ಯಾಕ್ಸಿಗೆ. ಸರ್ ಕೈಗೆ ಹೊಡ್ತಾ ಬಿದ್ದಿದೆ, ಕಾಲಿಗೆ ಹೊಡ್ತಾ ಬಿದ್ದಿದೆ, ತಲೆ ಹತ್ರ ಒಂದು 3 ಜಾಗದಲ್ಲಿ ಹೊಡ್ತಾ ಬಿದ್ದಿದೆ. ಲಾಂಗಲ್ಲಿ ಮಚ್ಚಲ್ಲಿ ಸರ್. 6 ಜನ ತನಕ ಮಚ್ಚಿತ್ತು ಸರ್. ಇಲ್ಲ ಅದೇನು ಗೊತ್ತಿಲ್ಲ ಸರ್ ನನಗೆ. ನಮ್ಮ ವ್ಯಾಪಾರ ಇದೆ, ಹಸಿನ ವ್ಯಾಪಾರ ಮಾಡ್ತೀವಿ. ನಂತರ ಹಸು ಗಿಸ ತೊಗೊಳೋರು ಬರೋರು ಮಾತಾಡೋರು. ನನ್ನ ಜೊತೆಲಿ ಆ ಫ್ರೆಂಡ್ಶಿಪ್ ಇತ್ತು, ಬರೋರು ಹೋಗೋಣ ಇಲ್ಲಿ ನನ್ನ ಜೊತೆಯಲ್ಲಿ. ಮಾಬೂಬ್ ಅಂತ ಸರ್. ಏನಿಲ್ಲ ಸರ್, ಕ್ಯಾಂಟೀನ್ ತಗ ಕುಂತಿದ್ದು ನಾನು ನಮ್ಮ ಫ್ರೆಂಡ್ ಅವರು ನನ್ನ ಜೊತೆ ಮಾತಾಡಕ್ಕೆ ಬಂದಿದ್ರು. ಡೈಲಿ ನನ್ನ ಜೊತೆ ಬರ್ತಾರೆ ಹೋಗ್ತಿರ್ತಾರೆ. ಅನ್ನೋಕಾಣಿ ಕ್ಯಾಂಟೀನ್ ಹತ್ರ, ಅನ್ನೋಕಾಣಿ ಒಳನೂರು ರಸ್ತೆ ಅಲ್ಲಿ ಒಬ್ರು ಕುಂತಿದ್ದು ಕ್ಯಾಂಟೀನ್ ಹತ್ರ. ಅವನೇನು ಮಾಡ್ದ ಬಂದು ಫೋನ್ ಬಂತಂತ ಫೋನಲ್ಲಿ ಮಾತಾಡಕ್ಕೆ ಹೋದ. ಆ ಕಡೆ ಫೋನಲ್ಲಿ ಮಾತಾಡೋದಾಗ ಇಂಡಿಗಾ ಬಂತು. ಇಂಡಿಗಾ ಬಂದು ಒಂದು 6 ಜನ ಹುಡುಗರು ಇದ್ರು ಒಳಗೆ, ಲಾಂಗುಳು ತಗೊಂಬಂದಿದ್ರು. ಇಳಿದಿನ ಸಡನ್ನಾಗಿ ಹೊಡೆದು ಒಂದು 2 ನಿಮಿಷ ಹೊಡೆದು ಹೋಗ್ಬಿಟ್ರು. ಒಂದು 11 ಗಂಟೆಯಿಂದ 11:20 11:15 ಒಳಗೆ ಸರ್ ಹೊಡೆದು ಅಲ್ಲಿಂದ ಹೋಗ್ಬಿಟ್ರು ಅವರು. ಒಂದು 6 ಜನ ಇದ್ರು ಸರ್, ಯಾರಂತ ಗೊತ್ತಿಲ್ಲ ನಮಗೆ. 6 ಜನ ಇದ್ರು. ಇಂಡಿಗಾ ಕಾರು ಕೆಂಪುದು, ರೆಡ್ ಕಲರ್ದು. ಇಲ್ಲ ಗೊತ್ತಿಲ್ಲ ಸರ್, ಅದೆಲ್ಲ ನನಗೆ. ಅಲ್ಲಿ ಬಂದು ಹೊಡೆದಿದ್ದು ಆ ಹುಡುಗರು ಅಷ್ಟೇ, ಗಲಾಟೆ ಏನು ಗೊತ್ತಿಲ್ಲ. ಅದು ನನ್ನ ಜೊತೆ ಇರೋ ಡೈಲಿ ಬೆಳಿಗ್ಗೆ ಸಂಜೆ ಟೀ ಕುಡಿಯೋನು ಬರೋನು ನನ್ನ ಜೊತೆ ತಿರುಗಾಡ್ತಿದ್ದು ಜಾಸ್ತಿ. ಅವ್ರು ಎಮ್ಮೆ ಸಾಕಿದ್ದಾರೆ ಸರ್, ಎಮ್ಮೆಗಳು ಸಾಕೊಂಡಿದ್ದಾರೆ. ಹಸುಗಳು ಎಮ್ಮೆ ಫಾರಮ್ ಹಾಕೊಂಡಿದ್ದಾರೆ, ಹಸುಗಳು ಸಾಕೊಂಡಿದ್ದಾರೆ. ಗೊತ್ತಿಲ್ಲ ಏನು ಕಾರಣ ಅಂತ ಗೊತ್ತಿಲ್ಲ. ಏನಿಲ್ಲ, ಅವ್ರು ಓಡೋಗ್ಬಿಟ್ರು. ನಾವು ಅಲ್ಲಿದ್ದ ಒಂದು ಇಬ್ಬರು ಹುಡುಗರು ಸೇರಿ ಆಟೋದಲ್ಲಿ ಹಾಕಿದ್ರು. ನಾನು ಹಾಸ್ಪಿಟ್ಲಿಗೆ ತಗೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಅಲ್ಲಿಂದ ಶಿವಮೊಗ್ಗ ತಗೊಂಡು ಇಲ್ಲಿ ಇದಕ್ಕೆ ಮ್ಯಾಕ್ಸಿಗೆ. ಸರ್ ಕೈಗೆ ಹೊಡ್ತಾ ಬಿದ್ದಿದೆ, ಕಾಲಿಗೆ ಹೊಡ್ತಾ ಬಿದ್ದಿದೆ, ತಲೆ ಹತ್ರ ಒಂದು 3 ಜಾಗದಲ್ಲಿ ಹೊಡ್ತಾ ಬಿದ್ದಿದೆ. ಲಾಂಗಲ್ಲಿ ಮಚ್ಚಲ್ಲಿ ಸರ್. 6 ಜನ ತನಕ ಮಚ್ಚಿತ್ತು ಸರ್. ಇಲ್ಲ ಅದೇನು ಗೊತ್ತಿಲ್ಲ ಸರ್ ನನಗೆ. ನಮ್ಮ ವ್ಯಾಪಾರ ಇದೆ, ಹಸಿನ ವ್ಯಾಪಾರ ಮಾಡ್ತೀವಿ. ನಂತರ ಹಸು ಗಿಸ ತೊಗೊಳೋರು ಬರೋರು ಮಾತಾಡೋರು. ನನ್ನ ಜೊತೆಲಿ ಆ ಫ್ರೆಂಡ್ಶಿಪ್ ಇತ್ತು, ಬರೋರು ಹೋಗೋಣ ಇಲ್ಲಿ ನನ್ನ ಜೊತೆಯಲ್ಲಿ. ಮಾಬೂಬ್ ಅಂತ ಸರ್.